ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪರಿಸರ ಸಂಬಂಧಗಳ ಕಾಲಾನುಕ್ರಮ ಪಟ್ಟಿಯನ್ನು ನೋಡೋಣ. ಮೊದಲನೇದಾಗಿ ರಾಮ್ಸರ್ ಸಮಾವೇಶ 1971. ಇದು ಜೌಗು ಪ್ರದೇಶಗಳ ರಕ್ಷಣೆ ಮತ್ತು ಅವುಗಳ ಸುಸ್ಥಿರ ಬಳಕೆಗಾಗಿ ರಾಮ್ಸರ್ ಸಮಾವೇಶ ಆಗ್ತಕ್ಕಂಥದ್ದು. ಮುಖ್ಯ ಫಲಿತಾಂಶ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರುವ ಜೌಗು ಪ್ರದೇಶಗಳ ಪಟ್ಟಿ. ರಾಮ್ಸರ್ ತಾಣಗಳು ತಯಾರಿಸಲಾಗ್ತಕ್ಕಂಥದ್ದು. ನೆಕ್ಸ್ಟು ಎರಡನೇದಾಗಿ ಸ್ಟಾಕ್ಹೋಮ್ ಸಮ್ಮೇಳನ. ಇದು 1972ರಲ್ಲಿ ಮಾನವನ ಚಟುವಟಿಕೆಗಳು ಪರಿಸರದ ಮೇಲೆ ಬೀರ್ತಕ್ಕಂಥ ಪ್ರಭಾವವನ್ನು ಗುರುತಿಸಿದ ಮೊದಲ ಜಾಗತಿಕ ಪರಿಸರ ಸಮ್ಮೇಳನವಾಗಿದೆ. ಯಾವುದು? ಸ್ಟಾಕ್ಹೋಮ್ ಸಮ್ಮೇಳನ 1972. ಮಾನವನ ಚಟುವಟಿಕೆಗಳು ಪರಿಸರದ ಮೇಲೆ ಬೀರುವಂತಹ ಪ್ರಭಾವವನ್ನು ಗುರುತಿಸಿದ ಮೊದಲ ಜಾಗತಿಕ ಪರಿಸರ ಸಮ್ಮೇಳನವಾಗಿದೆ. ಇದರ ಮುಖ್ಯ ಫಲಿತಾಂಶ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಸ್ಥಾಪನೆ ಮತ್ತು ಒಂದೇ ಒಂದು ಭೂಮಿ, ಓನ್ಲಿ ಒನ್ ಅರ್ತ್ ಅನ್ನುವಂತಹ ಒಂದು ಘೋಷಣೆಯನ್ನು ಇರತಕ್ಕಂಥದ್ದು. ಯಾವುದರಲ್ಲಿ? ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಸೈಡ್ಸ್ ಒಪ್ಪಂದ ಅಂತ ಬರುತ್ತೆ. ಸೈಡ್ಸ್ ಒಪ್ಪಂದ 1973 ಅಳಿವಿನಂಚಿನಲ್ಲಿರುವಂತಹ ಕಾಡು ಪ್ರಾಣಿ ಮತ್ತು ಸಸ್ಯಗಳ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಿಸುವುದು. ಇದರ ಮುಖ್ಯ ಫಲಿತಾಂಶ ಕಾನೂನು ಬಾಹಿರ ವನ್ಯಜೀವಿ ವ್ಯಾಪಾರಕ್ಕೆ ತಡೆ ಮತ್ತು ಅನುಬಂಧ 1 ಮತ್ತು ಅನುಬಂಧ 2 ಹಾಗೂ 3ರ ಅಡಿಯಲ್ಲಿ ರಕ್ಷಣೆ ಮಾಡತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ 4ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ವಿಯೆನ್ನಾ ಸಮಾವೇಶ 1985. ಇದು ಒಂದು ವಿಯೆನ್ನಾ ಸಮಾವೇಶವನ್ನು ಓಝೋನ್ ಪದರವನ್ನು ರಕ್ಷಿಸಲು ದೇಶಗಳ ನಡುವೆ ಸಹಕಾರಕ್ಕಾಗಿ ಚೌಕಟ್ಟು ರಚನೆ ಮತ್ತು ಮುಖ್ಯ ಫಲಿತಾಂಶ ಅಂತ ನೋಡೋದಾದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಇದು ಬಲವಾದ ತಳಪಾಯವನ್ನು ಅಥವಾ ಅಡಿಪಾಯವನ್ನು ಹಾಕಿಕೊಟ್ಟಿತು. ನೆಕ್ಸ್ಟ್ ಅದೇ ರೀತಿಯಾಗಿ ಮಾಂಟ್ರಿಯಲ್ ಪ್ರೋಟೋಕಾಲ್ 1987. ಇದು ಓಝೋನ್ ಪದರಕ್ಕೆ ಹಾನಿ ಮಾಡುವಂತಹ CFCಗಳಂತಹ ಪದಾರ್ಥಗಳನ್ನು ಬಳಕೆಯನ್ನು ಹಂತ ಹಂತವಾಗಿ ನಿಲ್ಲಿಸುವುದು. ಮಾಂಟ್ರಿಯಲ್ ಪ್ರೋಟೋಕಾಲು 1987 CFCಯನ್ನು ಅನ್ನುವಂತಹ ಒಂದು ಪದಾರ್ಥಗಳನ್ನು ಬಳಕೆಯಲ್ಲಿರ್ತಕ್ಕಂಥ ಔಟ್ರನ್ನು ಹಂತ ಹಂತವಾಗಿ ನಿಲ್ಲಿಸುವುದಾಗಿದೆ. ಇದರ ಮುಖ್ಯ ಫಲಿತಾಂಶ ಅತ್ಯಂತ ಯಶಸ್ವಿ ಪರಿಸರ ಒಪ್ಪಂದ ಮತ್ತು CFCಗಳ ಬಳಕೆಯಲ್ಲಿ ಭಾರೀ ಕಡಿತ. ಬಾಸೆಲ್ ಸಮಾವೇಶ 1989. ಅಪಾಯಕಾರಿ ತ್ಯಾಜ್ಯಗಳ ಅಂತಾರಾಷ್ಟ್ರೀಯ ಸಾಗಣೆಯನ್ನು ನಿಯಂತ್ರಿಸುವುದು ಮತ್ತು ಸುರಕ್ಷಿತ ವಿಲೇವಾರಿ ಮಾಡಿರ್ತಕ್ಕಂಥದ್ದು. ಯಾವುದು? ಬಾಸೆಲ್ ಸಮಾವೇಶ ವೆರಿ ಇಂಪಾರ್ಟೆಂಟ್ 1989. ಅಪಾಯಕಾರಿ ಅಪಾಯಕಾರಿಯಾಗಿರ್ತಕ್ಕಂಥ ತ್ಯಾಜ್ಯಗಳನ್ನು ಅಂತಾರಾಷ್ಟ್ರೀಯ ಸಾಗಣೆಯನ್ನು ನಿಯಂತ್ರಿಸುವುದು ಮತ್ತು ಸುರಕ್ಷಿತವಾಗಿ ಅವುಗಳನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು. ಇದು ಏನಪ್ಪ ಅಂತಂದರೆ ಬಾಸೆಲ್ ಸಮಾವೇಶ ಅಥವಾ ಬಾಸೆಲ್ ಒಪ್ಪಂದ. ನೆಕ್ಸ್ಟ್ ಇದರ ಮುಖ್ಯ ಘೋಷಣೆ ಅಥವಾ ಮುಖ್ಯ ಫಲಿತಾಂಶ ಅಪಾಯಕಾರಿ ತ್ಯಾಜ್ಯಗಳ ಕಾನೂನುಬಾಹಿರ ವಿಲೇವಾರಿಗೆ ತಡೆ. ಅಪಾಯಕಾರಿ ತ್ಯಾಜ್ಯಗಳ ಕಾನೂನುಬಾಹಿರ ವಿಲೇವಾರಿಗೆ ತಡೆ ಆಗ್ತಕ್ಕಂಥದ್ದು. ನೆಕ್ಸ್ಟು ರಿಯೋ ಅರ್ತ್ ಶೃಂಗಸಭೆ ವೆರಿ ಇಂಪಾರ್ಟೆಂಟ್. ಇದು 1992ರಲ್ಲಿ ನಡೆದಿರ್ತಕ್ಕಂಥದ್ದು. ಯಾವುದು? ರಿಯೋ ಅರ್ತ್ ಶೃಂಗಸಭೆ. ಇದು ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಒಟ್ಟಿಗೆ ಕೊಂಡೊಯ್ಯಲು ನಡೆದ ಪ್ರಮುಖ ಜಾಗತಿಕ ಸಮ್ಮೇಳನವಾಗಿದೆ. ಇದರ ಮುಖ್ಯ ಫಲಿತಾಂಶ ಅಜೆಂಡಾ 21, UNFCCC, ಅದೇ ರೀತಿಯಾಗಿ CBD ಮತ್ತು ಅರಣ್ಯ ತತ್ವಗಳ ಅಂಗೀಕಾರ. ನೆಕ್ಸ್ಟು UNFCCC ಇದರ ಒಂದು ಒಪ್ಪಂದ 1992. ಇದರ ವಿಷಯ ಏನಪ್ಪ ಅಂತಂದರೆ ಹವಾಮಾನ ಬದಲಾವಣೆಯನ್ನು ಎದುರಿಸಲು ಅಂತಾರಾಷ್ಟ್ರೀಯ ಸಹಕಾರದ ಚೌಕಟ್ಟು. ಇದರ ಫಲಿತಾಂಶ ನೋಡೋದಾದರೆ ಹವಾಮಾನ ಬದಲಾವಣೆಯನ್ನು ಎದುರಿಸಲಿಕ್ಕೆ ಅಂತಾರಾಷ್ಟ್ರೀಯ ಆಗಿರ್ತಕ್ಕಂಥ ಸಹಕಾರದ ಚೌಕಟ್ಟಾಗಿದೆ ನೋಡಿ. ಇದರ ಮುಖ್ಯ ಫಲಿತಾಂಶ ಕ್ಯೋಟೋ ಪ್ರೋಟೋಕಾಲ್ಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು. ಯಾವುದಕ್ಕೆ? ಕ್ಯೋಟೋ ಪ್ರೋಟೋಕಾಲ್ಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು CBD ಒಪ್ಪಂದ ವೆರಿ ಇಂಪಾರ್ಟೆಂಟ್ 1992. ಇದರ ವಿಷಯ ಏನಪ್ಪ ಅಂತಂದರೆ ಜೈವಿಕ ವೈವಿಧ್ಯತೆಯ ಸಸ್ಯಗಳು ಮತ್ತು ಪ್ರಾಣಿಗಳು, ಸೂಕ್ಷ್ಮಜೀವಿಗಳು ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆ. CBD ಒಪ್ಪಂದ ಜೈವಿಕ ವೈವಿಧ್ಯತೆಯ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮಜೀವಿಗಳು ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆ. ಇದರ ಮುಖ್ಯ ಫಲಿತಾಂಶ ಜೈವಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಪ್ರಯೋಜನಗಳ ಸಮಾನ ಹಂಚಿಕೆಗೆ ಉತ್ತೇಜನ. ನೆಕ್ಸ್ಟು UNCCD 1994. ಇದು ಮರುಭೂಮೀಕರಣ ಮತ್ತು ಭೂಕುಸಿತದ ವಿರುದ್ಧ ಹೋರಾಡುವುದು. UNCCD ವೆರಿ ಇಂಪಾರ್ಟೆಂಟ್ 1994. ಇದರ ವಿಷಯ ಏನಪ್ಪ ಅಂತಂದರೆ ಮರುಭೂಮೀಕರಣ ಮತ್ತು ಭೂಕುಸಿತದ ವಿರುದ್ಧ ಹೋರಾಡುವುದಾಗಿದೆ. ಇದರ ಮುಖ್ಯ ಫಲಿತಾಂಶ ಭೂ ಸಂಪನ್ಮೂಲಗಳ ಸುಸ್ಥಿರತೆಗಾಗಿ ಜಾಗತಿಕವಾಗಿ ಕ್ರಮವನ್ನು ಕೈಗೊಳ್ಳುವುದಾಗಿದೆ.
ಭೂ ಸಂಪನ್ಮೂಲಗಳ ಸುಸ್ಥಿರತೆಗಾಗಿ ಜಾಗತಿಕ ಕ್ರಮ. ನೆಕ್ಸ್ಟು ಕ್ಯೋಟೋ ಪ್ರೋಟೋಕಾಲ್ 1997, ವೆರಿ ಇಂಪಾರ್ಟೆಂಟ್. ಇದು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಕಾನೂನುಬದ್ಧ ಗುರಿಗಳನ್ನು ಹಾಕಿಕೊಳ್ಳುತ್ತದೆ. ಹಸಿರುಮನೆ ಅನಿಲವನ್ನು ಹೊರಸೂಸುವಿಕೆಯನ್ನು ಕಡಿಮೆ ಮಾಡೋ ಸಲುವಾಗಿ ಕ್ಯೋಟೋ ಪ್ರೋಟೋಕಾಲನ್ನು 1997ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು ನೋಡಿ. ಇದರ ಮುಖ್ಯ ಫಲಿತಾಂಶ ಹೊರಸೂಸುವಿಕೆ ಒಂದು ಕಡಿತದ ಗುರಿಗಳನ್ನು ನಿಗದಿಪಡಿಸಲಾಯಿತು. ನೆಕ್ಸ್ಟ್ ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್, ಸ್ಟಾಕ್ಹೋಮ್ ಸಮ್ಮೇಳನ ಅಥವಾ ಸ್ಟಾಕ್ಹೋಮ್ ಸಮಾವೇಶ 2001. ದೀರ್ಘಕಾಲ ಉಳಿಯುವ ಸಾವಯವ ಮಾಲಿನ್ಯಕಾರಕಗಳನ್ನು POPs, DDT, PCB ಇಂತಹಗಳನ್ನು ನಿರ್ಮೂಲನೆ ಮಾಡುವುದು ಅಥವಾ ನಿಯಂತ್ರಿಸುವುದಾಗಿದೆ. ಇದರ ಫಲಿತಾಂಶ ಅಪಾಯಕಾರಿ ರಾಸಾಯನಿಕಗಳ ಉತ್ಪಾದನೆ ಮತ್ತು ಬಳಕೆಗೆ ತಡೆಯಾಗಿರತಕ್ಕಂಥದ್ದು. ಜೋಹಾನ್ಸ್ಬರ್ಗ್ ಶೃಂಗಸಭೆ 2002, ವೆರಿ ಇಂಪಾರ್ಟೆಂಟ್ ನೋಡಿದು. ರಿಯೋ ಸಮ್ಮೇಳನದ ನಂತರದ ಸುಸ್ಥಿರ ಅಭಿವೃದ್ಧಿಯ ಪ್ರಗತಿಯ ಪರಿಶೀಲನೆ ಆಗ್ತದೆ. ರಿಯೋ ಸಮ್ಮೇಳನ ಆಗುತ್ತವ, ಅದಾದ ನಂತರ ಸುಸ್ಥಿರ ಅಭಿವೃದ್ಧಿಯ ಒಂದು ಪ್ರಗತಿಯ ಪರಿಶೀಲನೆಯನ್ನು ನೋಡತಕ್ಕಂಥದ್ದು ಯಾವುದು? ಜೋಹಾನ್ಸ್ಬರ್ಗ್ ಶೃಂಗಸಭೆ. ಇದರ ಫಲಿತಾಂಶ ನೋಡೋದಾದರೆ ಬಡತನ ನಿರ್ಮೂಲನೆ, ನೀರು, ನೈರ್ಮಲ್ಯ ಮತ್ತು ಇಂಧನ ಕ್ಷೇತ್ರಗಳ ಮೇಲೆ ಗಮನ. ರಿಯೋ +20 ಶೃಂಗಸಭೆ ಇದು ಸುಸ್ಥಿರ ಅಭಿವೃದ್ಧಿಯ ಭವಿಷ್ಯದ ಕಾರ್ಯಸೂಚಿಯ ಪರಿಶೀಲನೆ. ಸುಸ್ಥಿರ ಅಭಿವೃದ್ಧಿಯ ಭವಿಷ್ಯದ ಕಾರ್ಯಸೂಚಿಯ ಪರಿಶೀಲನೆ. ಮುಖ್ಯ ಫಲಿತಾಂಶ ದಿ ಫ್ಯೂಚರ್ ವಿ ವಾಂಟ್ ದಾಖಲೆ ಅಂಗೀಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಮುನ್ನಡೆ. 15ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಪ್ಯಾರಿಸ್ ಒಪ್ಪಂದ 2015ರಲ್ಲಿ ಆಗುತ್ತೆ ನೋಡಿ. ಜಾಗತಿಕ ತಾಪಮಾನ ಏರಿಕೆಯನ್ನು 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮತ್ತು ಸಾಧ್ಯವಾದರೆ ಅದನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವುದು. ಯಾವ ಒಪ್ಪಂದ? ಪ್ಯಾರಿಸ್ ಒಪ್ಪಂದ 2015. ಈಗ ಜಾಗತಿಕ ತಾಪಮಾನ ಇರ್ತಲ್ಲ, ಅದು 2 ಡಿಗ್ರಿ ಸೆಲ್ಸಿಯಿಂದ 1.5 ಡಿಗ್ರಿ ಸೆಲ್ಸಿಯಸ್ಗೆ ಆದಷ್ಟು ಕಡಿಮೆ ಮಾಡುವುದು ನೋಡಿ. ಇದರ ಮುಖ್ಯ ಫಲಿತಾಂಶ ರಾಷ್ಟ್ರೀಯವಾಗಿ ನಿರ್ಧರಿಸಿದ ಕೊಡುಗೆಗಳ ಜಾರಿ. ನೆಕ್ಸ್ಟು COP26, COP27, COP28, COP26 ಇವೆಲ್ಲ ಇದೆಯಲ್ಲ, ಅದು ಈಗ ನಡೀತಾ ಇರೋದು COP31 ನೋಡಿ, ಟರ್ಕಿಯ ಅಂಕಾಲದಲ್ಲಿ. ಇದು ಹವಾಮಾನ ಬದಲಾವಣೆಯ ಮೇಲಿನ ವಾರ್ಷಿಕ ಸಮ್ಮೇಳನಗಳು. ಇದರ ಮುಖ್ಯ ಫಲಿತಾಂಶ ಗ್ಲಾಸ್ಗೋ ಹವಾಮಾನ ಒಪ್ಪಂದ COP26, ನಷ್ಟ ಮತ್ತು ಹಾನಿ ನಿಧಿ COP27 ಮತ್ತು ಜಾಗತಿಕ ಪ್ರಗತಿ COP28. ಇದೇ ರೀತಿಯಾಗಿ ನಮ್ಮ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಮೇಲೆ ನಾವು ವಿಡಿಯೋನ ಮಾಡ್ತಾ ಇರ್ತೀವಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ಒಂದು ವಿಡಿಯೋಗೆ ನಿಮಗೆ ಲೈಕ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.